ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ? ಎರಡು ಬಗೆಯ ಇವತ್ತು ನಾನು ನಿಮಗೆ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ, ಒಂದೇ ಮಸಾಲ ಹಾಕಿ. ಹಾಗಾಗಿ ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಿ. ಇಲ್ಲಿ ಫಸ್ಟಿಗೆ ಅಮಟೆಕಾಯಿಯನ್ನು ಜಜ್ತಾ ಇದ್ದಾರೆ. ಇದನ್ನು ನಾವು ಇವತ್ತು ರೆಸಿಪಿಗೆ ಯೂಸ್ ಮಾಡ್ತಾ ಇದ್ದೀವಿ. ಒಮ್ಮೆಲೆ ನಿಮ್ಮ ಹತ್ರ ಅಮಟೆಕಾಯಿ ಇಲ್ಲದಿದ್ದರೆ ಮಾರ್ಕೆಟಲ್ಲಿ ಸಿಗೋದಾದರೆ ತೊಗೊಂಡು ಬನ್ನಿ, ಅಥವಾ ಸಿಗೋದೇ ಇಲ್ಲ ಅಂತ ಆದರೆ ನೀವು ಇದರ ಬದಲು ಹುಳಿಯನ್ನು ಕೂಡ ಹಾಕ್ಬೋದು. ಓಕೆ, ಮುಂದೆ ನೋಡೋಣ. ಓಕೆ, ನಮ್ಮದು ಮಾತೆ ಮರಿಯಮ್ಮರ ಹುಟ್ಟುಹಬ್ಬ ನಾವು ಆಚರಿಸ್ತೇವೆ. ಅವತ್ತು ಎಲ್ಲ ಬಗೆಯ ತರಕಾರಿಯನ್ನು ಮಾಡ್ತೇವೆ. ಆ ಟೈಮಲ್ಲಿ ಹಾಗಲಕಾಯಿ ಪಲ್ಯ ಹಾಗೂ ಕಡಲೆ ಪಲ್ಯ ಮಾಡ್ತೀವಿ. ಅದನ್ನು ನಾನಿವತ್ತು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಎರಡಕ್ಕೂ ಒಂದೇ ಮಸಾಲ. ಹಾಗಾಗಿ ಇಲ್ಲಿ ಎಷ್ಟು ಕೆ ಜಿ ಉಂಟಿದು? ಯಾವುದು? ಅದು 1.5 kg. 1.5 kg ಹಾಗಲಕಾಯಿ ತಗೊಂಡಿದ್ದೀವಿ. ಹಾಗೂ ಕಡಲೆ 3/4 kg. 3/4 kg ಅಷ್ಟು ಕಪ್ಪು ಕಡಲೆ ತಗೊಂಡಿದ್ದೀವಿ. ಅದನ್ನ ನೆನೆ ಹಾಕಿದ್ದೀವಿ ಆಲ್ರೆಡಿ. ಇವಾಗ 30 ಅಮಟೆಕಾಯಿ. ಇವಾಗ ಫಸ್ಟಿಗೆ ಏನ್ ಮಾಡ್ಬೇಕಂದ್ರೆ, ಇದು ತುಂಬಾ ಹೊತ್ತು ಹಿಡಿಯುತ್ತಲ್ವಾ ಬೇಯಲಿಕ್ಕೆ, ಹಾಗಾಗಿ ಕುಕ್ಕರಲ್ಲಿ ಇವತ್ತು ಬೇಗನೆ ಮಾಡ್ತಾ ಇದೀವಿ. ಫಸ್ಟಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಹಾಗಲಕಾಯಿಯನ್ನು ಚೆನ್ನಾಗಿ ಕಿವುಚ್ಲಿಕ್ಕೆ ಉಂಟು. ಇಲ್ಲಿ ನೋಡಿ, ಹಾಗಲಕಾಯಿ ಈ ರೀತಿ ಕಟ್ ಮಾಡಿದೀವಿ. ಒಂದು ಮುಷ್ಟಿಯಷ್ಟು ಕಲ್ಲುಪ್ಪು ಹಾಕಿ ಹಾಗಲಕಾಯಿನ ಚೆನ್ನಾಗಿ ಕಿವುಚೋಣ ಈ ರೀತಿ. ಇದರಿಂದ ಇದರದ್ದು ಸ್ವಲ್ಪ ಕಹಿ ಹೋಗುತ್ತೆ. ಇಲ್ಲದ್ರೆ ನೀವು ಡೈರೆಕ್ಟಾಗಿ ಕಹಿ ಇಷ್ಟ ಇದ್ದವರು ಡೈರೆಕ್ಟಾಗಿ ಕೂಡ ಮಾಡ್ಬೋದು. ಈ ರೀತಿ ಮಾಡಿದರೆ ಸ್ವಲ್ಪ ಟೇಸ್ಟ್ ಇರುತ್ತೆ ಅಂತ ಹೇಳಿ ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಕಿವುಚಿದ್ದೀನಿ ನಾನು. ಇವಾಗ ಸ್ವಲ್ಪ ನೀರು ಹಾಕಿ ಒಂದು ನೀರಲ್ಲಿ ಹೀಗೆ ಹಿಂಡಿ ಇದನ್ನು ಕುಕ್ಕರಿಗೆ ಹಾಕೋಣ. ಓಕೆ, ಈ ರೀತಿ ಹಿಂಡಿ ನೀರಿನಿಂದ ತೆಗೆದು ಕುಕ್ಕರಿಗೆ ಹಾಕೋಣ. ಕೆಲವರು ಕಹಿಯಾಗಿ ಡೈರೆಕ್ಟಾಗಿ ಪಲ್ಯ ಮಾಡ್ತಾರೆ, ಅಂಥವ್ರು ತಿನ್ನುವವರು ಮಾಡ್ಬೋದು. ಆದರೆ ಮನೆಯಲ್ಲಿ ಎಲ್ಲರೂ ಆ ರೀತಿ ಮಾಡಿದರೆ ತಿನ್ನಲ್ಲ, ಹಾಗಾಗಿ ನಾವು ಈ ರೀತಿ ಮಾಡ್ತೀವಿ. ಇದಕ್ಕೆ ಇವಾಗ ದೊಡ್ಡ 2 ನೀರುಳ್ಳಿಯನ್ನು ಇದು ಕಟ್ ಮಾಡಿ ಹಾಕೋಣ. ಈ ರೀತಿ ಸ್ಲೈಸ್ ಮಾಡಿ ಡೈರೆಕ್ಟಾಗಿ ಹಾಕೋದು, ಒಗ್ಗರಣೆಲ್ಲ ಏನು ಕೊಡಲಿಕ್ಕಿಲ್ಲ. ಆಮೇಲೆ ಒಂದು 30ರಷ್ಟು ಅಮಟೆಕಾಯಿ. ಈ ರೀತಿ ಅಮಟೆಕಾಯಿ ಸಿಗುತ್ತೆ, ಕಷಿ ಅಲ್ಲ, ಕಾಟು ಸಿಗುತ್ತೆ ನೋಡಿ, ನಾಟಿ ಅಂತ ಹೇಳ್ತೀವಿ. ಅದನ್ನು ಹಾಕಬೇಕು, ಅವಾಗ ಹುಳಿ ಚೆನ್ನಾಗಿರುತ್ತೆ. ಒಮ್ಮೆಲೆ ಅಮಟೆಕಾಯಿ ಸಿಗದಿದ್ರೆ ನೀವು ಹುಳಿ ಟೊಮೆಟೊ ಅಥವಾ ಈ ರೀತಿ ಟೊಮೆಟೊ, ಬೇರೆ ಟೊಮೆಟೊ ಇರುತ್ತೆ ನೋಡಿ, ಆ್ಯಪಲ್ ಟೊಮೆಟೊ ಹೇಳ್ತಾರೆ, ಅದನ್ನೊಂದು 10 ಆದರೂ ನೀವು ಹಾಕಬೇಕಾಗತ್ತೆ. ಓಕೆ, ಇವಾಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕೋಣ. ಹಾಗೂ ಸ್ವಲ್ಪ ನೀರು ಹಾಕಿದರೆ ಸಾಕು, ಯಾಕೆಂದರೆ ಹಾಗಲಕಾಯಿ ನೀರು ಬಿಡುತ್ತೆ. ಸ್ವಲ್ಪ ಹಾಕಿ ಸಾಕು. ಇವಾಗ ಇದನ್ನು ಸಿಟಿ ತೆಗಿಬೇಕು. ಒಂದು 4 ಸಿಟಿ ತೆಗಿತಾ ಇದ್ದೀನಿ. ಎಷ್ಟು ಸಾಫ್ಟಾಗಿ ಇದು ಬೇಯುತ್ತೆ ಅಷ್ಟು ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ. ಮಸಾಲ ರೆಡಿ ಮಾಡೋಣ. ನಾನು ಹೇಳಿದಾಗೆ ಹಾಗಲಕಾಯಿಗೆ ಹಾಗೂ ಕಡಲೆಗೆ ಎರಡಕ್ಕೂ ಒಂದೇ ಮಸಾಲ ಹಾಕ್ತಾ ಇದ್ದೀವಿ. ಹಾಗಾಗಿ ಒಮ್ಮೆಲೆ ನೀವು ಹಾಗಲಕಾಯಿ ಅಥವಾ ಖಾಲಿ ಕಡಲೆ ಮಾಡೋದಾದರೆ ಇದರ ಹಾಫ್ ಕ್ವಾಂಟಿಟಿ ಅಷ್ಟು ನೀವು ತೊಗೊಂಡ್ರೆ ಆಯಿತು. ಇಲ್ಲಿ ಮೆಣಸು ತಗೊಂಡಿದ್ದೀವಿ 2 ಮುಷ್ಟಿಯಷ್ಟು. ಸ್ವಲ್ಪ ಖಾರ ಮೆಣಸು ಹಾಗೂ ಬ್ಯಾಡಗಿ ಮೆಣಸು ಎರಡನ್ನು ಕೂಡ ಹಾಕಿದ್ದೀವಿ. ಆಮೇಲೆ 2 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಕಾಳು, ಸ್ವಲ್ಪ ಕಾಳು ಮೆಣಸು, 1/2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಆಮೇಲೆ ಸಾಸಿವೆ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು, ಬೆಳ್ಳುಳ್ಳಿ ಒಂದು 4ರಿಂದ 5 ಹೆಸಳು, ಹಾಗೂ 1 ನೀರುಳ್ಳಿ ತಗೊಂಡಿದ್ದೀವಿ. ಇದನ್ನು ಇವಾಗ ನೈಸ್ ಆಗಿ ನಾವು ಗ್ರೈಂಡ್ ಮಾಡಬೇಕು. ಓಕೆ, ಇಲ್ಲಿ ಇವಾಗ ಇದು ಬೆಂದಿದೆ. ಇದನ್ನು ಈಗ ಸಪ್ರೇಟ್ ಆಗಿ ಒಂದು ಪಾತ್ರೆಗೆ ಹಾಕೋಣ. ಇವಾಗ ಒಂದು 3/4 kg ಅಷ್ಟು ಬೆಲ್ಲವನ್ನು ಅದಕ್ಕೇನೆ ಆ್ಯಡ್ ಮಾಡೋಣ. ತುಂಬ ಚೆನ್ನಾಗಾಗುತ್ತೆ ಈ ರೀತಿ ಮಾಡಿದ್ರೆ ನೀವು. ಓಕೆ, ಮಸಾಲ ಗ್ರೈಂಡ್ ಆಗಿದೆ. ಇವಾಗ ಇದರ ಅರ್ಧದಷ್ಟು ಹಾಕ್ತೀನಿ, ಅರ್ಧ ಕಡಲೆಗೆ ಇಡ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಉಪ್ಪೆಲ್ಲ ಆಲ್ರೆಡಿ ಹಾಕಿದ್ದೀವಿ, ಮತ್ತೆ ನೋಡ್ಕೊಂಡು ಹಾಕ್ಬೋದು. ಇವಾಗ ಇದನ್ನು ಪೂರ್ತಿಯಾಗಿ ನೀರು ಡ್ರೈ ಆಗುವ ತನಕ ನಾವು ಕುದಿಸಬೇಕು. ಚೆನ್ನಾಗಿ ಕುದಿಬೇಕಿದು. ಕಲರ್ ಪೂರ್ತಿಯಾಗಿ ಚೇಂಜ್ ಆಗಿ ನೋಡಿ ಈ ರೀತಿ ಡ್ರೈ ಆಗುತ್ತೆ. ಇವಾಗ ಇದು ರೆಡಿ ಆಗಿದೆ. ಗ್ಯಾಸನ್ನು ಆಫ್ ಮಾಡಿ ಲಾಸ್ಟಿಗೆ ಇದಕ್ಕೆ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿ ನೀವು ಒಗ್ಗರಣೆ ಹಾಕಿದರೆ ಆಯಿತು. ಸಾಸಿವೆ ಬೆಳ್ಳುಳ್ಳಿ ಹಾಕಿ ಅಷ್ಟೇ, ತುಂಬ ಚೆನ್ನಾಗಾಗುತ್ತೆ. ನೀವೊಮ್ಮೆ ಟ್ರೈ ಮಾಡಿ ನೋಡಿ. ಇದು ನೆನೆ ಹಾಕಿದ ಕಡಲೆ ಚೆನ್ನಾಗಿ ತೊಳೆದು ಇವಾಗ ಕುಕ್ಕರಿಗೆ ಹಾಕೋಣ ಬೇಯಲಿಕ್ಕೆ. ಓಕೆ, ಇವಾಗ ಕುಕ್ಕರಲ್ಲಿ ಹಾಕಿದ್ದೀನಿ ಕಡಲೆ. ಒಂದು 8 ಅಮಟೆಕಾಯಿ ಹಾಕೋಣ. ಬೆಲ್ಲ ಹಾಕೋಣ ಒಂದು ದೊಡ್ಡ ತುಂಡು, ನೀರುಳ್ಳಿ 1 ಹಾಗೂ ಶುಂಠಿ, ಇಡೀ ಬೆಳ್ಳುಳ್ಳಿಯನ್ನು ಹಾಕೋಣ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ನೀರನ್ನು ಸೇರಿಸೋಣ ಸ್ವಲ್ಪ. ಹಾಗೆ ಇದು ಬೇಯಲಿಕ್ಕೆ ಇಡೋಣ. ಒಂದು 2 ಸಿಟಿ ತೆಗೆದರೆ ಸಾಕು.
ಸಿಂಪಲ್ ರೆಸಿಪಿ, ಜಾಸ್ತಿ ಇದಕ್ಕೆ ನೀರುಳ್ಳಿ ಫ್ರೈ ಮಾಡಲಿಕ್ಕೆಲ್ಲ ಏನು ಕೂಡ ಇಲ್ಲ. ನೋಡಿ ಇವಾಗ ಇಷ್ಟು ಚೆನ್ನಾಗಾಗುತ್ತೆ ಇದು. ಓಕೆ ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ ಕಡಲೆ, ನೋಡ್ಬೋದು ನೀವು. ನೋಡಿ ಇವಾಗ ಈ ಮಸಾಲವನ್ನು ಇದಕ್ಕೆ ಹಾಕೋಣ. ಅವಾಗ ಗ್ರೈಂಡ್ ಮಾಡಿದ ಮಸಾಲೆ ಇತ್ತು ನೋಡಿ, ಅದನ್ನು ಹಾಕೋಣ. ಕೆಲವರು ಮಸಾಲೆ ಎಲ್ಲ ಒಟ್ಟಿಗೆ ಹಾಕಿ ಕೂಡ ಬೇಯಿಸ್ತಾರೆ. ಆದರೆ ಏನು ಗೊತ್ತಿಲ್ಲ, ಕೆಲವು ಕಡಲೆ ಮಸಾಲೆ ಹಾಕಿದ್ರೆ ಬೇಯಲ್ಲ. ಹಾಗಾಗಿ ಆ ರಿಸ್ಕೇ ಬೇಡ ಅಂತ ಹೇಳಿ ಇದು ಸ್ವಲ್ಪ ಡಬಲ್ ಕೆಲಸ ಆದ್ರೂ ಪರವಾಗಿಲ್ಲ, ಹಾಗಾಗಿ ಈ ರೀತಿ ಮಾಡೋದು. ಮಿಕ್ಸ್ ಮಾಡಿ ಇವಾಗ ಚೆನ್ನಾಗಿ ಒಂದು ಕುದಿ ತೆಗೆಯೋಣ. ಆಮೇಲೆ ಇದಕ್ಕೆ ಒಗ್ಗರಣೆ, ತೆಂಗಿನಕಾಯಿ ಎಲ್ಲ ಹಾಕಿದ್ರೆ ಆಯ್ತು. ಚೆನ್ನಾಗಿ ಕುದಿದಿದೆ ಇದು. ಇವಾಗ ನೀರು ಸ್ವಲ್ಪ ಡ್ರೈ ಆದಮೇಲೆ ಇದಕ್ಕೆ ನಾನು ಬೇರೆ ಪಾತ್ರೆಗೆ ಹಾಕಿದ್ದೀನಿ. ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ, ತೆಂಗಿನಕಾಯಿ ಹಾಗೂ ಲಾಸ್ಟಿಗೆ ಒಗ್ಗರಣೆ ಹಾಕಿದರೆ ಆಯಿತು. ನಾರ್ಮಲ್ ನಾವು ಮನೆಯಲ್ಲಿ ಮಾಡ್ತೀವಿ ನೋಡಿ, ನಾರ್ಮಲ್ ಒಗ್ಗರಣೆಯನ್ನು ಇದಕ್ಕೆ ಹಾಕೋಣ. ಕರಿಬೇವು ಸೊಪ್ಪು ಸ್ವಲ್ಪ ಬೇಕಿದ್ರೆ ನೀವು ಆ್ಯಡ್ ಮಾಡಿ, ಚೆನ್ನಾಗಾಗುತ್ತೆ. ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಸಾಸಿವೆ ಎಲ್ಲ ಹಾಕಿ ಒಂದು ಒಗ್ಗರಣೆ ಕೊಟ್ಟರೆ ಆಯಿತು. ಲಾಸ್ಟಿಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ. ಸಿಂಪಲ್ ರೆಸಿಪಿ, ತುಂಬ ಟೇಸ್ಟ್ ಆಗುತ್ತೆ. ಜಸ್ಟ್ ನೀವು ಟ್ರೈ ಮಾಡಿ. ಇಷ್ಟ ಆಯ್ತು ಅಂತಂದೊಂದು ಲೈಕ್ ಮಾಡಿ. ಓಕೆ, ನಾನು ನಾಳೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.